ಅವರಿದ್ದಾರೆ, ಹಾಗೆ ಮಂಜಣ್ಣ ಅವರಿದ್ದಾರೆ, ಎಲ್ಲ ನಮ್ಮ ಸ್ನೇಹಿತರು ಮುಖಂಡರು ಎದುರುಗಡೆ ಕೂತಿದ್ದಾರೆ. ಇವರಿಗೆ ಕೇಳ್ಕೊಳ್ಳೋದು ಇಷ್ಟೇ, ನಾನು ಇವತ್ತು ಏನು ನಮ್ಮ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ, ಇದು ಮುಂದಿನ ದಿನದಲ್ಲಿ ಒಂದು ಹಬ್ಬವಾಗಿ, ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಆಗಬೇಕು ಅಂತ ಕೇಳ್ತಾ, ಹಾಗೆ ನಮ್ಮ ಸಮಾಜದಲ್ಲಿ ಎಲ್ಲ ಪ್ರತಿಯೊಂದು ಕಟ್ಟೆಗಳ ವ್ಯಕ್ತಿಗೂ ಸಹ ನ್ಯಾಯವನ್ನು ಒದಗಿಸಿಕೊಟ್ಟಂತ ವ್ಯಕ್ತಿ, ಶಾಸಕಾಂಗ ಇರ್ಬೋದು, ರಾಜ್ಯಾಂಗ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು. ಇದು ಬರೀ ನಮ್ಮ ಸಮಾಜಕ್ಕೆ ಅಂತಲ್ಲ, ಯಾವ ವ್ಯಕ್ತಿ ಕಟ್ಟ ಕಡೆಯ ಸ್ಥಾನದಲ್ಲಿದ್ದಾನೆ ಅವರಿಗೂ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮಾಡಿದಂಥ ಸಂವಿಧಾನ ಇವತ್ತು ಇಡೀ ಜಗತ್ತು ಮೆಚ್ಚಿಕೊಂಡಿದೆ. ನೀವು ಬೇರೆ ದೇಶಗಳಲ್ಲಿ ನೀವು ನೋಡ್ಬೋದು, ನೀವು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಇಷ್ಟೊಂದು ಕರೆಕ್ಟಾಗಿ ನಡೀತಾ ಇರುವಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದೂ ಇಲ್ಲ ಇಡೀ ದೇಶದಲ್ಲಿ. ಹಾಗಾಗಿ ಈ ದೇಶವನ್ನ ಅತ್ಯುನ್ನತ ಸ್ಥಾನಕ್ಕೆ ತಗೊಂಡು ಬಂದಂತ ಅಂಬೇಡ್ಕರ್ ಅವರನ್ನ ಮತ್ತೊಮ್ಮೆ ಸ್ಮರಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಾವೆಲ್ಲರಿಗೂ ನನಗೆ ವಿಶ್ವಣ್ಣ ಅವರು ಅಮೃತದಂತ ಮಾತನಾಡಿದ್ದಾರೆ. ಅವರಿಗೂ ಸಮಾಜದ ವತಿಯಿಂದ ಧನ್ಯವಾದಗಳನ್ನು. ಈಗ ಈ ಸಮಾರಂಭದ ಕುರಿತು ನಮ್ಮ ಸಮಾಜದ ಅಧ್ಯಕ್ಷರು ಒಂದೆರಡು ಮಾತಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀವಿ. ಜಿಲ್ಲಾ ಕೆಲವು ಅಣುಗಟ್ಟಿ ಆವಿಷ್ಕರಣೆ ಸಮಾಜದಲ್ಲಿ ನಾವು ಅತಿ ಹೆಚ್ಚು ಅಂಕಪಡುವಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಪುರಸ್ಕಾರ ಕಾರ್ಯಕ್ರಮ ಮಾಡಿಕೊಂಡಿದ್ವಿ. ಅದೇ ರೀತಿ ನಮ್ಮ ಗ್ರಾಮೀಣದಲ್ಲಿ ಪೌರಕಾರ್ಮಿಕರಾಗಿ ಮತ್ತು ಏಕತೆಯಾಗಿ ಸೇವೆ ಸಲ್ಲಿಸಿದಂತಹ ನಿವೃತ್ತ ನೌಕರರಿಗೂ ಸನ್ಮಾನ ಕಾರ್ಯಕ್ರಮ ಸಮಾಜದಲ್ಲಿ ಮಾಡಿಕೊಂಡಿದ್ದು, ಸಮಾಜದಿಂದ ಇವರು ಸಕ್ರಿಯವಾಗಿ ಮಾಡ್ತಾ ಇದ್ದು, ತಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್